ಶಾಮನೂರು ಶಿವಶಂಕರಪ್ಪಾಜಿ ಅವರು ನಮ್ಮ ಪಕ್ಷದ ಮುತ್ಸದ್ದಿ, ಅತ್ಯಂತ ಗೌರವಾನ್ವಿತ ಹಿರಿಯ ರಾಜಕಾರಣಿಗಳು. ಅವರನ್ನು ನೋಡಿ ಕಲಿಯುವಂಥದ್ದು ನಮ್ಮಂಥವ್ರಿಗೆ ಬಹಳಷ್ಟು ಇದೆ. ಯಾವತ್ತೂ ಕೂಡ ನಾನು ಕಳೆದ 7.5 ವರ್ಷದಿಂದ ನೋಡ್ತಾ ಇದ್ದೀನಿ. ಸದನದಲ್ಲಿ ಬರ್ತಾಯಿದ್ರು ಮುಂಚೆ, ಈಗ 1 ವರ್ಷ ಆಯ್ತು ಬರ್ತಾ ಇರಲಿಲ್ಲ. ಯಾರ ಮೇಲೂ ಕೂಡ ಕೋಪ ಮಾಡ್ತಾ ಇರಲಿಲ್ಲ. ಬಹಳಷ್ಟು ಶಾಂತ ಸ್ವಭಾವದವರು, ಹಾಗಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾಯಿದ್ರು. ಯಾವುದೇ ಪಕ್ಷದ ವೇದಿಕೆ ದೊಡ್ಡ ಕಾರ್ಯಕ್ರಮ ಇರಲಿ ಅಥವಾ CLP ಮೀಟಿಂಗ್ಗಳು ಕೂಡಿದ್ರೂ ಕೂಡ ಅವ್ರ ಹತ್ರನೇ ಅಟೆಂಡ್ ಮಾಡ್ತಾಯಿದ್ರು. ಯಾವತ್ತಿದ್ರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಒಂದಾಗಿರಬೇಕು ಅಂತ ಭಾಳಷ್ಟು ಆಸೆಯನ್ನು ಇಟ್ಕೊಂಡು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ರು. ನಮಗೆಲ್ಲ ಬುದ್ಧಿವಾದವನ್ನು ಹೇಳ್ತಾಯಿದ್ರು. ಈ ಕಡೆ ವೀರಶೈವ ಲಿಂಗಾಯತ ಸಮಾಜ ಕೂಡ ಅವ್ರನ್ನ ಕಳ್ಕೊಂಡು ಎಲ್ಲೋ ಒಂದು ರೀತಿ ಹಿರಿಯ ಮುತ್ಸದ್ದಿಯವ್ರನ್ನ ಕಳ್ಕೊಂಡು ಬಡವಾಗಿದೆ. ಈ ಕಡೆ ಇನ್ನು ಪಕ್ಷದ ವಿಚಾರವನ್ನು ಹೇಳಬೇಕು ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ, ಪಕ್ಷದ ಟ್ರೆಜರರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನದಿಂದ ನಮ್ಮ ಪಕ್ಷ ಕೂಡ ಇವತ್ತು ಬಡವಾಗಿದೆ. ಅವರು ಅಜಾತ ಶತ್ರು ಆಗಿದ್ದರು. ಯಾವತ್ತೂ ಕೂಡ ಯಾವುದೇ ಪಕ್ಷಾತೀತವಾಗಿ ಒಬ್ಬ ಉತ್ತಮ ನಾಯಕರಾಗಿದ್ದರು. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹೌದು.